ಇದೇ ವ್ಯಾಪಾರನಾ? ನಮ್ಮ ಲೈಫ್ ಇದರಲ್ಲಿ ಹೋಯ್ತು. ಎಷ್ಟು ಜನ ಮಕ್ಕಳು ನಿಮ್ಗೆ? ಗಂಟು ಹೆಣ್ಣು ಮದುವೆ ಆಯಿತು, ಮಕ್ಕಳು ಆಯಿತು, ಎಲ್ಲ ಬೇರೆ ಬೇರೆ ಡೀಲಿ. ಯಾಕೆ? ಮಗಳು ಲೆಕ್ಕ ಇಲ್ಲ, ಮಗ ಕೈ ಕೊಟ್ಟು ಹೋದ. ದುಡಿದಿದ್ದೆ, ಮಕ್ಕಳಿಗೆಲ್ಲ ನೋಡ್ಕೊಂಡು ಚೆನ್ನಾಗಿ ಸಾಕು ಇರಬೇಕು. ನಮ್ಮ ಧರ್ಮ ನನಗೆ. ಇದೆಲ್ಲ ತರದ್ ಯಾರು? ನಾನೇ ಮಾರ್ಕೆಟ್ ಹೋಗ್ತೀನಿ. ನಿಮ್ಮ ಮಗ ಅಂದ ಸಹಾಯ ಯಾವುದಕ್ಕೂ ಇಲ್ಲ, ಯಾವುದಕ್ಕಿಲ್ಲ, ಸಂಬಂಧನೇ ಇಲ್ಲ. ಬರೀ ಎಷ್ಟು ಮಗ ಇದಂತ ಒಂದು ಹೆಸರು ನನಗೆ ಎತ್ಕೊಳ್ಳೋದು. ಹುಟ್ಟಿದ್ರೆ ಆಗೈತೆ, ಹುಟ್ಟಿಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೆ? ಮನುಷ್ಯನ ಮೇಲೆ ನನಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ, ಇಲ್ಲ ವಿಶ್ವಾಸ ಎಲ್ಲ ಹುಟ್ಟೈತೆ ಅಲ್ವಾ? ಬೆಟ್ಟದಂತ ಮನಸ್ಸು ಕರಗಿತು. ಯಾರು ನನ್ನ ಮಗ ಫೋನ್ ಮಾಡಿದ್ದಿಲ್ಲ ಇಲ್ಲಿ. ನೀವೇ ಕಷ್ಟ ಪಡ್ಬೇಕು. ಹೌದು, ನಾನೇ ರಾಜ, ನಾನೇ ಮಂತ್ರಿ, ನಾನು ತಲೆ ಬಗ್ಸಲ್ಲ, ವೆರಿ ಗುಡ್. ಕೈ ಚಾಚಲ್ಲ. ಹಬ್ಬಕ್ಕೆ ಬರ್ತಾರ ಮಕ್ಕಳು ಎಲ್ಲರೂ? ನಾನು ತಪ್ಪೇ ಬರಲ್ಲ. 4 ಜನ ಇದ್ರೆ ಸಾಕು, ಡಂಬಾಚಾರ ಬೇಡ. ಅವನು ಉಳಿಸಿದ್ದು ಅವನು ಸಾಧಿಸಿದ್ದು, ನಮ್ದು ಅಂತೂ ಯಾರಿಲ್ಲ. ನಾನು ಹೇಳ್ತೀನಿ, ನಾನು ಚೆನ್ನಾಗಿದೆ ಸಾಕು, ಸಾಕ್ ಬಿಡಿ. ಪ್ರಪಂಚನೂ ಬೇಡ. ನಾನೊಂದು ಸೀರೆ ತಗೊಂಡಿದ್ದೆ, ಅಮ್ಮಂಗೆ ಕೊಟ್ಬಿಡ್ತೀರಾ? ಅಕ್ಕ ಬೇಡ, ಏನು ಬೇಡ. ಸೀರೆ ತಗೊಳ್ಳಿ, ಇದನ್ನು ಇದು ತಗೊಂಬಿಡಿ. ಏನು ಇದು ಅಕ್ಕಿ. ಅಕ್ಕಿನ ತಗೊಳ್ಳಿ. ಇದೇ ಸಾಕಾಗಿತ್ತು ನನಗೆ. ಅಂಕಲ್ ಹಿಡ್ಕೊಳ್ಳಿ. ಇಟ್ಕೊಳ್ಳಿ, ಹೋಗಿ ಸುಮ್ಮನೆ ಬಿಡಿ ನಿಮಗೆ. ಸರಿ, ಒಂದು ಫೋಟೋ ತೆಕ್ಕೊಳ್ಳೋಣ. ಏನ್ ಅಂಕಲ್ ಅದು? ಏನೋ ಪೂಜೆ ಮಾಡ್ತಾ ಇದ್ದೀರಾ? ದೇವರ ಪೂಜೆ ಮಾಡಿದ್ವಿ. ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಎಲ್ಲಿಂದ ಬರೋದು ಅಂಕಲ್? 10 ನಿಮಿಷ ಆಗತ್ತೆ. ನಡ್ಕೊಂಡೇ ಹೋಗ್ತೀರಾ? ಇದೇ ವ್ಯಾಪಾರನಾ? ನಮ್ಮ ಲೈಫ್ ಇದರಲ್ಲಿ ಹೋಯ್ತು. ಎಷ್ಟು ವರ್ಷ ಆಯ್ತು ಅಂಕಲ್? ಏನು ಈಗ 40 ವರ್ಷ ಸರ್ವಿಸ್ ತಂದಿದ್ವಿ. ಈಗ 62 ವರ್ಷ ಇವಾಗ. ಅದಕ್ಕೆ ಮುಂಚೆ ಬಟ್ಟೆ ಮಾಡ್ತಾ ಇದ್ರು, ರೆಡಿಮೇಡ್. ಹಾ, ಅದು ಈಕಲ್ಲ ನಿಮಗೆ. ಇದು ನಿಮಗೆ ಜೀವನ ಕೊಟ್ಟಿದೆ. ಫಸ್ಟ್ ಕ್ಲಾಸ್. ಎಲ್ಲ ಮಕ್ಕಳು ಮದುವೆ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಇದೇ ವ್ಯಾಪಾರದಲ್ಲಿ. ಇದೇ ವ್ಯಾಪಾರ. ಎಷ್ಟು ಜನ ಮಕ್ಕಳು ನಿಮ್ಗೆ? ಗಂಟು ಹೆಣ್ಣು. ನಿಮ್ಮ ಮಗ ಎಲ್ಲಿರ್ತಾರೆ? ಹೌದು, ಇಲ್ಲೇ ಶ್ರೀನಗರಲ್ಲಿ. ಅವ್ರು ಟೈಲರು. ಮದುವೆ ಆಯಿತು, ಮಕ್ಕಳು ಆಯಿತು, ಎಲ್ಲ ಬೇರೆ ಬೇರೆ ಡೀಲಿ. ಯಾಕೆ? ಇವತ್ತು ಕಾಲ ಸರಿ ಇಲ್ಲ. ಒಟ್ಟಿಗೆ ಇಲ್ವಾ ನೀವು? ಗಂಟೆ ಅಷ್ಟೇ. ಮಗಳಿಗೆ ಲೆಕ್ಕಕ್ಕಿಲ್ಲ, ಅವ್ರ ಹತ್ರನೇ ಇದ್ದಾರೆ, ಬರ್ತಾನೆ ಹೋಗ್ತಾರೆ ಅಷ್ಟೇ. ಮಗಳು ಲೆಕ್ಕ ಇಲ್ಲ, ಮಗ ಕೈ ಕೊಟ್ಟು ಹೋದ. ಆಸ್ತಿ ಇರಬಾರ್ದು. ಹೌದು, ಎಷ್ಟಾಗುತ್ತೋ ಅಷ್ಟು. ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ ನನಗೆ. ಮೊದಲು ಎಲ್ಲ ಕಡೆ ಜಾತ್ರೆ ಎಲ್ಲ ಹೊಡಿತೀವಿ, ಊರೆಲ್ಲ ಹೋಗಿರೋದು. ಅದಕ್ಕೆ ಹೆಚ್ಚು ಕಮ್ಮಿ ಕೊಡ್ತಾ ಇರಬೇಕು, ಹಿಡ್ಕೊಂಡಿದ್ರೆ ಆಗಲ್ಲ. ದುಡಿದಿದ್ದೆ, ಮಕ್ಕಳಿಗೆಲ್ಲ ನೋಡ್ಕೊಂಡು ಚೆನ್ನಾಗಿ ಸಾಕು ಇರಬೇಕು. ನಮ್ಮ ಧರ್ಮ ನನಗೆ, ನಾನು ಯಾವತ್ತೂ ತಿಳ್ಕೊಳ್ಳಿ, ನಾನು ಧರ್ಮ ಮಾಡಿ ದೇವರನ್ನು ಕಾಪಾಡ್ತಾರೆ. ನಾನು ಧರ್ಮ ಮಾಡೋದು ಇದು ಹಿಂದೆ ಇನ್ನೂ ಇಲ್ಲ, ಇದು ಶಕ್ತಿ ಇದೆ. ಎಷ್ಟೊತ್ತಿಗೆ ಬರ್ತೀರಾ ಅಂಕಲ್ ಇಲ್ಲಿಗೆ? 9:30 ಬರ್ತೀನಿ, 7:30 ರೈಟ್. ಎಷ್ಟಾಗುತ್ತೆ ವ್ಯಾಪಾರ ದಿನಕ್ಕೆ? ಹೇಳೋಕ್ಕಾಗಲ್ಲ. ಕೆಲವು ಸರ್ತಿ 1,000 ಆಗುತ್ತೆ, 1,500 ಆಗುತ್ತೆ, ಒಂದೊಂದು ಸರ್ತಿ 500 ಆಗುತ್ತೆ. ಹೇಳೋಕ್ಕಾಗಲ್ಲ. ವ್ಯಾಪಾರ ಲಕ್ಷಣನೇ ಇದು ಆಗತ್ತೆ, ಅದೇನು ಮೋಸ ಇಲ್ಲ ನಮಗೆ. ಇದೆಲ್ಲ ತರದ್ ಯಾರು? ನಾನೇ ಮಾರ್ಕೆಟ್ ಹೋಗ್ತೀನಿ. ನೀವೇ? ನಿಮ್ಮ ಮಗ ಅಂದ ಸಹಾಯ ಯಾವುದಕ್ಕೂ ಇಲ್ಲ, ಯಾವುದಕ್ಕಿಲ್ಲ, ಸಂಬಂಧನೇ ಇಲ್ಲ. ಬರೀ ಎಷ್ಟು ಮಗ ಇದಂತ ಒಂದು ಹೆಸರು ನನಗೆ ಎತ್ಕೊಳ್ಳೋದು. ಅಯ್ಯೋ, ಒಂದು ಮಾತು ಹೇಳ್ತೀನಿ,
ಹುಟ್ಟಿದ್ರೆ ಆಗೈತೆ, ಹುಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೆ ಹೇಳಿ? ಒಬ್ರೇ ಜೀವನ ಮಾಡ್ಬೇಕಿತ್ತು. ಹೌದು, ಏನು ಭಗವಂತ ಕೊಟ್ಟವ್ರೆ, ಒಂದು ಗಂಟು ಒಂದು ಸಾಕು. ಏನ್ ಮಾಡೋದು? ಹುಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ ಹೋಗ್ತದೆ? ಹೆಸರೇನ್ ನಿಮ್ದು? ಪ್ರಕಾಶ್ ಅಂತನಾ? ಮೊಮ್ಮಕ್ಳು ಅವ್ರವ್ರ ಮನೇಲಿ ಇದ್ದಾರೆ, ನೋಡ್ಬೇಕು ಒಂದ್ಸಲ್ವಾ? ಬರ್ತಾರೆ ಹೋಯ್ತಾರೆ, ಹೇಳಿಲ್ವಾ? ಯಾರಿಗೋಸ್ಕರ ಮಾಡಬೇಕು? ಯಾರು ನನ್ನ ಮಗ ಫೋಟ್ ಮಾಡಿಲ್ಲ ಇಲ್ಲಿ? ನೀವೇ ಕಷ್ಟ ಪಡ್ಬೇಕು. ಹೌದು, ನಾನೇ ರಾಜ, ನಾನೇ ಮಂತ್ರಿ, ನಾನೇ ತಲೆ ಬಗ್ಸಲ್ಲ, ವೆರಿ ಗುಡ್. ಕೈ ಚಾಚಲ್ಲ. ಅವನೊಂದು ಮಾತು ಕೇಳೋದು, ನಾನು ಒಂದು ಮಾತು ಕೇಳೋದು, ದಿನ ರಗಳ. ಯಾರಿಗೂ ತೊಂದರೆ ಕೊಟ್ಕೊಳ್ದಂಗೆ ಮಾಡ್ರೆ ಕೂಡ ನನ್ನ ಹತ್ರ. ನಿಮ್ ಹೆಸರು ತರನೇ ನೀವು ಪ್ರಕಾಶಮಾನವಾಗಿ ಮಾತಾಡ್ತೀರಾ ಅಂಕಲ್. ಭಗವಂತ ಬಾಯಿ ಕೊಟ್ಟವ್ರು. ಒಳ್ಳೇದು ಮಾತಾಡ್ಬೇಕು. ಹೌದು, ಇವಾಗ ನಮ್ಗೇನು ವಯಸ್ಸಾ ಕೆಟ್ಟ ಮಾತಾಡಕ್ಕೆ? ನಿಜ. ಪ್ರಕಾರ ಮಾತಾಡ್ಬೇಕು, ಮರ್ಯಾದೆ ಕೊಡಬೇಕು, ಮರ್ಯಾದೆ ಇಸ್ಕೋಬೇಕು. ನಾವು ಕರೆಕ್ಟಾಗಿ ಮಾತಾಡಿದ್ರೆ ಅವ್ರು ಅಂತಾರೆ ಮಾತಾಡ್ಬೇಕು. ಬೇಡ, ನನಗೆ ಅತಿ ಭಕ್ತಿನೂ ಮಾಡಬಾರ್ದು. ಹೌದಾ? ಹೌದು. ಯಾಕೆ ಅಂಕಲ್ ಹಂಗಂತೀರಾ? ಮನಸ್ಸಿಗೆ ಸರಿ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸುಖ ಇಲ್ಲ, ಏನ್ ಪ್ರಯತ್ನ ಹೇಳಿ? ಮನೆ ಬಾಡಿಗೆ ಎಷ್ಟು ಮ್ಯಾನೇಜ್ ಆಗುತ್ತಾ? ಅವ್ರೇನು ತಿಂಗಳ ಏನು ಕೊಡಲ್ಲ ಯಾರುವೆ? ಯಾಕೆ ಯಾರು ಇಲ್ಲ. ಈಗ ಯಾರು ಬರ್ತಾರಲ್ಲ ಅರ್ಸು, ಆಮೇಲೆ ಬೆಲ್ಟು ಎಲ್ಲ ತಗೊಂತಾರಲ್ಲ, ಎಕ್ಸ್ಟ್ರಾ ಏನಾರು ಕೊಡ್ತಾರ ಅಂಕಲ್? ಬೇರೆ ಊಟ ಚೌಕಾಸಿ ಮಾಡ್ತಾರೆ. ಇಲ್ಲ ಚಪಾತಿ ಹೊಡೋದು, ಇಲ್ಲ ತಿನ್ನೋದು, ಇಲ್ಲ ಇದ್ದಾಗ ಹೊಡೋದು. ಹೆಂಗಿದೆ ಈ ಕಾಲ ನಿಮ್ ಪ್ರಕಾರ? ಬಹಳ ಕೆಟ್ಟ ಇವಾಗ ಕಾಲ ಸಿಗಲ್ಲ. ಇವಾಗ ಸರಿ ಇಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು. ನಾವು ಅಮ್ಮ ಅಪ್ಪನಿಗೆ ನೋಡ್ತಾ ಇದ್ವಿ, ಬಡಪನ ಜಾಸ್ತಿ. ಅವಾಗ ಎಷ್ಟು ಜನಕ್ಕೆ ನೋಡ್ಕೋತಾರೆ ಅಮ್ಮ ಅಪ್ಪನಿಗೆ ಅಲ್ವಾ? ಎಲ್ಲರೂ ಮಾಡ್ತಾ ಇದ್ವಿ. ಎಷ್ಟೋ ಜನ ತುಂಬಾ ಕೊರಗ್ ಬಿಡ್ತಾರಲ್ವಾ? ನನ್ ಕೊರ್ಗೊಂಡ್ರೆ ಕೊರ್ಗಿರ್ತಾರಲ್ಲ, ಅವ್ರ ಪಾಳಲ್ಲಿ ಅವರೇ ಹಾಳಾಗುತ್ತೆ ಅಲ್ವಾ? ನನ್ ಕೊರ್ಗಲ್ಲ, ಯೋಚನೆ ಮಾಡಲ್ಲ, ಬೇಕಾಗಿಲ್ಲ. ಯೋಚನೆ ಮಾಡಿ ಕೊರ್ಗಿ ನಾನೇ ಸಾಯ್ತೀನಿ. ಹಿಂಗೆ ಯಾರಾದ್ರೂ ಬಂದು ಮಾತಾಡ್ಸಿದಾರ ನಿಮ್ಮನ್ನ? ನಾನು ಮಾತಾಡ್ತೀನಿ. ಏನ್ ಎತ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ? ಏನ್ ಎತ್ಕೊಂಡೋಗಿ ಹೇಳ್ತೀನಲ್ಲ. ಹೇಗಿದೆ ಅಂಕಲ್ ಜೀವನ? ನಮ್ದು ಏನಿಲ್ಲಪ್ಪ, ನಾನು ಹೇಳಿಲ್ಲ ನಿಮಗೆ. ನಾನು ಯೋಚನೆ ಮಾಡಲ್ಲ, ಏನೂ ಇಲ್ಲ. ಭಗವಂತ ಕೊಡ್ತಾರೆ, ತಿಂತೀನಿ, ಅಟ್ಕಂಟ ಇರ್ತೀನಿ. ತಾಕತ್ತು ಬೇಕು, ಧೈರ್ಯ ಬೇಕು, ಎಲ್ಲ ಬೇಕು. ಆವಾಗ ನಾನು ಬದುಕ್ತೀನಿ. ಅವನಿದ್ದಾನೆ, ಇವನಿದ್ದಾನೆ, ಏನಕ್ಕೆ ಅದು ಬೇಡ, ನಾನು ಯೋಚನೆ ಮಾಡಲ್ಲ. ಆರೋಗ್ಯ ಚೆನ್ನಾಗಿದೆ. ಶಕ್ತಿಗೆ ಭಕ್ತಿ ಮಾಡ್ಬೋದು, ಶಕ್ತಿನೇ ಇದ್ರೆ ಭಕ್ತಿ ಮಾಡ್ಬೋದು. ಉಪವಾಸ ಇಲ್ಲ ತಾನೆ? ಹೌದು. 3 ಹೊತ್ತು ಬೇಡ, 2 ಹೊತ್ತು ಸಾಕಲ್ಲ. ಸೇರ್ಸಲ್ಲ, ಜಾಸ್ತಿ ತಿನ್ನಕ್ಕಾಗಲ್ವಾ? ಚೆನ್ನಾಗಿ ತಿಂತಾ ಇದ್ವಿ. ಆ ಥರ ಮಾಡ್ತಾ ಇದ್ದಲ್ಲ, ಉಂಟಾ ಇದ್ವಿ. ಇವಾಗ ಬೇಡ, ಎಲ್ಲ ಅವ್ರ ಮೇಲೆ ಭಾರ. ನಮ್ಮ ಕೈಗೆ ಏನಕ್ಕೆ ಇಲ್ಲ. ಅವ್ರೇನು ಹೇಳೋದು ಗೊತ್ತಾ? ಪ್ರಯತ್ನ ಮಾಡೋ, ಫಲಾನುಫಲ ನಮಗ್ ಬಿಡು. ಹೌದು, ಸಾಕು. ಅವರೇ ನಮ್ಗೆ ಇವಾಗ ಎಲ್ಲ. ಮನುಷ್ಯನ ಮೇಲೆ ನಮಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ, ಎಲ್ಲ ವಿಶ್ವಾಸ ಎಲ್ಲ ಹೊಟ್ಟೈತೆ ಅಲ್ವಾ? ಬೆಟ್ಟದಂತ ಮನಸ್ಸು ಕರಗಿತು. ಯಾಕೆ ಅಂಕಲ್ ಅಳ್ತಾ ಇದ್ದೀರಾ? ಅಳ್ಬೇಡಿ. ಏನಕ್ಕೆ ಅಳ್ಬೇಡಿ ಪ್ಲೀಸ್. ನೀವ್ ಹತ್ರ ನಂಗೆ ಬೇಜಾರಾಗತ್ತ ಅಂಕಲ್. ಅಳ್ಬಾರ್ದು. ನಿಂತಿದ್ದೀರಲ್ಲ ಅಂಕಲ್.
ಈಗ ಇದಕ್ಕಿಂತ ಬೇಕಾ? ಸಾಕಲ್ಲ. ಮತ್ತೆ ನಿಮ್ಗೆ ಚಿನ್ನ ಬೆಳ್ಳಿ ಆಸೆ ಮಾಡ್ಬೇಕಾ? ಏನಕ್ಕೆ ಅದೆಲ್ಲ ಹೋಗ್ಬೇಕಾದ್ರೆ ಒದ್ಕೊಂಡು ಹೋಗ್ತೀವ? ಏನು ಇಲ್ಲ, ಅಷ್ಟೇ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಎಷ್ಟಾಗ್ಲಿ ಮನುಷ್ಯನಿಗೆ ನೋವು ಹಾಗೆ ಆಗುತ್ತೆ. ಅಳದ್ರೆ ಸ್ವಲ್ಪ ಮನಸ್ಸು ಭಾರ ಕಮ್ಮಿ ಆಗುತ್ತೆ. ಅದು ಇಲ್ಲಾಂದ್ರೆ ಕೊಡುತ್ತದೆ. ಅಯ್ಯೋ ಸಕ್ಕರೆ ಯಾರೋ ಎತ್ಕೊಂಡು ಹೋಗ್ತಾರೆ ಬಿಡಿ ಅಲ್ವಾ? 4 ಜನ ಇದ್ರೆ ಸಾಕು, 6 ಜನ ಬೇಡ, 8 ಜನ ಬೇಡ, ಡಂಬಾಚಾರ ಬೇಡ. ಅವನು ಹುಟ್ಟಿಸಿದ್ದು ಅವನು ಸಾಧಿಸಿದ್ದು. ನಮ್ದಂತೂ ಯಾರಿಲ್ಲ. ಯಾರಿಗೆ ಯಾರಿಲ್ಲ ಎಲೆ ಮನವೇ. ನೀವಿಬ್ರು ಚೆನ್ನಾಗಿರಿ ಆಯ್ತಾ? ಹೆಂಡತಿ ಚೆನ್ನಾಗಿ ನೋಡ್ಕೊತಾರೆ ಸಾಕು. ನಿಮಗೆ ನನ್ನ ಹೆಂಡತಿ ನಾನು ಚೆನ್ನಾಗಿದ್ರೆ ಸಾಕು. ಸಾಕು ಬಿಡಿ, ಪ್ರಪಂಚನೇ ಬೇಡ. ಮುಂದೆ ಎಲ್ಲಿ ತನಕ ನಡೀತದೆ ನಡೀಲಿ ಅಲ್ವಾ? ಕಲ್ಲಂಗಡಿ ಹಿಂಗೆ ತರ್ತೀನಿ. ಈಗ ಬೆಳಗ್ಗೆಯಿಂದ ಬರೀ ಇವಾಗ ನಿಮಗೆ 40 ರೂಪಾಯಿ ಆಗಿದೆ ಅಷ್ಟೇ. ಇಲ್ಲ ಹೇಳಕ್ಕಾಗಲ್ಲ, ನಾವು ಕಾಯ್ಬೇಕು. ಇದಕ್ಕೆಲ್ಲ ಕೋಳಿ ಕೂತ್ಕೊಂಡ ತಕ್ಷಣ ಮೊಟ್ಟೆ ಕೊಡ್ತಾರ? ಕಾಯ್ಬೇಕು. ಇದಕ್ಕೆ ಕಾಯಂಗೆ ಇದು. ನಿಮಗೆ ಇದು ಮೂಳೆ ಡಾಕ್ಟ್ರ್ ಇಲ್ಲಿ ಇಟ್ಬಿಟ್ಟು ಬೇರೆ ಕಡೆ ಯಾವ್ದಾದ್ರು ಇದ್ರೆ ಗೊತ್ತಾಯ್ತು ನಿಮಗೆ? ಏನು ಮೂಳೆ ಡಾಕ್ಟ್ರು? ನನಗೆ ಮತ್ತೆ ಆದ್ರೂ ಅಷ್ಟು ತನಕ ಕೂತಿರ್ತೀರಲ್ಲ ಅಂಕಲ್ ಪಾಪ. ಏನು ಮಾಡೋದು? ಕೂತ್ಕೊಂಡ್ರೆ ಆಗಲ್ಲ, ಬೇರೆ ವಿಧಿ ಇಲ್ಲ ನನಗೆ. ನೋಡೋಣ, ನಾನು ನಿಮಗೆ ಹೇಳ್ತೀನಿ ಯಾರಿದ್ದಾರೆ ಏನು ಎತ್ತ ಅಂತ ಆಯ್ತಾ? ನಾನೊಂದು ಲೈಟ್ ತಗೊಂಡಿದ್ದೆ, ಕೊಡ್ಲಾ ನಿಮಗೆ? ಯೂಸ್ ಆಗುತ್ತೆ ನಿಮ್ಗೆ. ಇದು ಐ ಬ್ರೈಟ್ ಅಂತ. ಅಷ್ಟಲ್ಲಿದೆ. ನಾನು ಪ್ರೀತಿಯಿಂದ ನಿಮಗೆ ಗಿರಿಜಾ. ಗಿರಿಜಾ ಬರೋಲ್ಲ, ಒಳ್ಳೆ ಬಂದು ಮಾತಾಡಿ ಇಲ್ಲಿ ಬಂದಾಗ. ಆಯ್ತು, ಮಾತಾಡ್ತೀನಿ. ಏನೋ ನೀವು ಆಕಸ್ಮಿಕವಾಗಿ ಸಿಕ್ಕಿದ್ರಿ, ಮಾತಾಡಿಸ್ತೇನೆ. ಏನೋ ಸ್ವಲ್ಪ ಕಷ್ಟ ಸುಖ ಹೇಳಿದೆ ಅಲ್ವಾ? ಸಮಾಧಾನ ಆಯ್ತಲ್ವಾ? ಏನ್ ಗೊತ್ತಾ, ಇನ್ನೊಬ್ಬರ್ತ ಹೇಳಿದ್ರೆ ಸ್ವಲ್ಪ ಭಾರ ಕಮ್ಮಿ ಆಗತ್ತೆ ಅಲ್ವಾ? ಹೌದು. ಏನ್ ಹೇಳಿದ್ರೆ ನಮ್ಗೇನ್ ಅವಮಾನ ಆಗಲ್ಲ. ಹೇಳಿದ್ರೆ ಸ್ವಲ್ಪ ನಮ್ಗೆ ಭಾರ ಕಡಿಮೆ ಆಗತ್ತೆ ಅಷ್ಟೇ. ಎಲ್ಲಾರ್ಗೂ ಕೇಳಕ್ಕಾಯ್ತದ? ಆಗಲ್ಲ. ಯಾರ ತಕ್ಕ ಕೇಳಬೇಕು, ಅವ್ರ ತಕ್ಕ ಕೇಳಬೇಕು. ಯಾಕೆ ನನ್ನ ಹತ್ರ ಹೇಳ್ಕೋಬೇಕು ಅನ್ನಿಸ್ತು? ಚೆನ್ನಾಗಿ ಇಳಿಸಿದ್ರೆ ನಮ್ಮ ಮಗಳ ತರ ಇದೆ. ಇದು ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗೆ. ನನ್ನ ಇದು ನೋಡಿದ ತಕ್ಷಣ ನಾನು ನೆನಪಾಗ್ಬೇಕು ನಿಮ್ಗೆ. ಹಾ, ಗಿರಿಜಾ. ನಿಮ್ ನಂಬರ್ ಕೊಡಿ ನನಗೆ. ಪರ್ಸ್ ಎಷ್ಟು ಅಂಕಲ್? ಮತ್ತೆ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಹಬ್ಬ ಜೋರ ಅಂದೆ? ಇಲ್ಲ ಇಲ್ಲ, ನಾವು ಸಿಂಪಲ್ ಆಗಿ ಮಾಡೋದು. ಅವರವರೇ ಟ್ರೈನ್ ಇಲ್ಲ. ನಾವು ಹುಡುಗ ಹುಡುಗಿ ಇಲ್ಲ ಇವಾಗ ಅಲ್ವಾ? ಬರ್ತಾರ ಹಬ್ಬಕ್ಕೆ? ಹಬ್ಬಕ್ಕೆ ಬರ್ತಾರ ಮಕ್ಕಳು ಎಲ್ಲರೂ ಯುಗಾದಿ ಹಬ್ಬಕ್ಕೆ? ಅಯ್ಯೋ ರಾಮ, ಹಬ್ಬಕ್ಕೂ ಬರಲ್ವಾ? ನಾನು ಸತ್ತೇ ಬರಲ್ಲ. ರೇಷನ್ ಎಲ್ಲ ಎಲ್ಲಿ ತಗೊಂತೀರಾ? ಬರುತ್ತಾ ಏನಾದ್ರು? ಬರುತ್ತೆ. ಏನೇನ್ ಬರುತ್ತೆ? ಅಕ್ಕಿ ಒಂದೇನಾ? ಒಂದೊಂದ್ಸತಿ ರಾಗಿ, ಅಕ್ಕಿ ಮಾಮೂಲಿ ರಾಗಿ ಬರ್ತದೆ. ಎಷ್ಟು ಬರುತ್ತೆ ತಿಂಗಳಿಗೆ? 4 kg. ಸಾಕಾಗುತ್ತಾ? ಸಾಕಾಗುತ್ತಾ? ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತಗೊಂಡು ಹಾಕೊಳ್ಳೋದು ಆ ಥರದ್ದೇನು ಇಲ್ಲ. ಆಸೆ ಇಲ್ಲ, ಮತ್ತೆ ಬಜೆಟ್ ಇಲ್ಲ. ನಾನೊಂದು ಸೀರೆ ತಗೊಂಡಿದ್ದೆ, ಅಮ್ಮಂಗೆ ಕೊಟ್ಬಿಡ್ತೀರಾ? ಬೇಡ, ಏನು ಬೇಡ. ಸೀರೆ ತಗೊಳ್ಳಿ ಇದನ್ನು. ಮುಂದೆ ಸಮಗೆ ನೀವೆಲ್ಲ ಇಷ್ಟೊಂದು ಕೊಡ್ತಾ ಇದ್ದಿಲ್ಲ. ಆಯ್ತು, ಇದು ತಗೊಂಬಿಡಿ. ಏನು ಇದು ಅಕ್ಕಿ. ಅಕ್ಕಿನ ಚೆನ್ನಾಗಿತ್ತಲ್ಲ? ಏನು ಒಂದೇ ಸಮ ಇಷ್ಟೆಲ್ಲ ಕೊಡ್ತಾ ಇದ್ದೀರಾ? ತಗೊಳ್ಳಿ. ಇದ್ರದ್ದು ಎಷ್ಟಾಯ್ತು?
ಅಪ್ಪ ಅಮ್ಮ ತಾಯಿ ಏನು ಬೇಡ ಇಷ್ಟು ಕೊಟ್ಟಿದ್ರೆ ನಮಗೆ ಅದ್ರ ಮುಂದೆ ಏನಿಲ್ಲ. ಇದು ಇಷ್ಟೊಂದು ವಿಶ್ವಾಸ ಮಡಗಿ ನನ್ಗೆ ಇಷ್ಟೊಂದು ಕೊಟ್ಟಿದ್ರಲ್ಲ, ನಮ್ಗೆ ಎಷ್ಟು ಇರಬೇಕು ಸಂತೋಷ. ನಾನು ನಮ್ ಕೈರ ಏನಾರ ಕೊಡ್ಲೇಬಾರ್ದ? ಹೇಳಿ ನೀವು. ಬೇಡ ಇನ್ನೊಂದಿನ ಬರ್ತೀನಿ. ನಿಮಗೆ ಕೊಡ್ತಿರೋದು ಅಂಕಲ್. ಸಾಕಾಗುತ್ತೆ ನಂಗೆ. ಅಂಕಲ್ ಹಿಡ್ಕೊಳ್ಳಿ. ಹೋಗಿ ಸುಮ್ಮನೆ ಬಿಡಿ. ನಿಮ್ಗೆ ಅಷ್ಟೇ ನನ್ಗೆ ಕೊಟ್ಟಲ್ಲ, ಅಷ್ಟೇ ನನ್ಗೆ ಸಂತೋಷ ಆಯ್ತು. ಈಗ ಒಂದು ನಿಮಿಷ ತೆಗೆದು ಅರ್ಧ ಗಂಟೆಯಲ್ಲಿ ನಮ್ಗೆ ಇಷ್ಟು ಪ್ರೀತಿ ತೋರಿಸ್ತಲ್ಲ, ನನಗೆ ಎಷ್ಟು ಇರಬೇಕು. ಸರಿ, ಒಂದು ಫೋಟೋ ತೆಕ್ಕೊಳ್ಳೋಣ. ಸರಿ ಇಲ್ಲ ಬಿಡಿ, ಗಡ್ಡ ಏನಾಗುತ್ತಪ್ಪ. ಏನಂತೀರಾ? ಓ ಸೂಪರ್. ಏನೋ ಇವತ್ತು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತಿತ್ತು ನನಗೆ. ಅವರು ಭೇಟಿ ಮಾಡ್ಬಿಟ್ರೆ ಅದು ಋಣ ಇತ್ತು. ವೆರಿ ಗುಡ್. ನೀವು ಫೋನ್ ಮಾಡಿ. ಆಯ್ತು, ಫೋನ್ ನೀವು ಮಾಡಿ. ಯಾವಾಗ ಬೇಕೋ ಮಾತಾಡ್ಸ್ಬೇಕು ಅನ್ಸುತ್ತೋ ಮಾಡಿ, ಅವಾಗ ಮಾತಾಡೋಣ. ವ್ಯಾಪಾರ ಚೆನ್ನಾಗಾಗ್ಲಿ ಅಂಕಲ್. ಇವತ್ತು ಹೋಗಿ ಬರ್ತೀನಿ. ಅಮ್ಮನ್ ಕೇಳ್ದೆ ಅಂತ ಹೇಳಿ. ಆಯ್ತು.